ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಉಳಿದಿರೋ ದೋಸೆ ಹಿಟ್ಟಿನಿಂದ ಪಡ್ಡು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ಶೇಂಗಾ, ಒಂದು ಹಿಡಿಯಷ್ಟು ಪುಟಾಣಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಮತ್ತು ಕರಿಬೇವು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಇವಾಗ ನಾವು ಮನೇಲಿ 3 ಜನ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಉಳಿದಿರೋ ದೋಸೆ ಹಿಟ್ಟು ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟೆಲ್ಲ ಮಿಕ್ಸ್ ಆದ ನಂತರ ಗ್ಯಾಸ್ ಆನ್ ಮಾಡಿ ಅದಕ್ಕೆ ಪಡ್ಡಿನ ಮಣೆ ಇಟ್ಟು ಪಡ್ಡಿನ ಮಣೆ ಕಾದ ನಂತರ ಅದಕ್ಕೆ ಎಣ್ಣೆ ಹಾಕಬೇಕು. ಸ್ವಲ್ಪ ಎಲ್ಲದಕ್ಕೂ ಎಣ್ಣೆ ಹಾಕಿ ಅದು ಹಿಟ್ಟೇನು ಕಲಿಸ್ಕೊಂಡು ಇಟ್ಟಿರ್ತೀವಲ್ಲ ದೋಸೆ ಹಿಟ್ಟು, ಅದನ್ನು ಆ ಪಡ್ಡಿನ ಮಣೆ ಮೇಲೆ ಹಾಕ್ತಾ ಹೋಗಬೇಕು. ಒಂದೊಂದಕ್ಕೆ ಹಾಕ್ಕೋತಾ ಹೋಗಬೇಕು ಪಡ್ಡಿನ ಮಣೆ ಮೇಲೆ. ಆದ ನಂತರ ಒಂದು 4 ನಿಮಿಷ ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಬಿಡಬೇಕು ಬೇಯೋದಕ್ಕೆ. ನೋಡಿ, ಬೇಯೋದಕ್ಕೆ ಬಿಟ್ಟ ನಂತರ ಆಮೇಲೆ ತೆಗೆದು ಒಂದು 4 ನಿಮಿಷ ಆದಮೇಲೆ ತೆಗೆದು ಅದನ್ನ ಪಡ್ಡೆಲ್ಲ ಚೆನ್ನಾಗಿ ಕುದ್ದಿರುತ್ತೆ, ಅದನ್ನ ಉಲ್ಟಾ ಪಲ್ಟಾಯಿಸ್ಬೇಕು. ಈ ಥರ ನಾನು ಪಲ್ಟಾಯಿಸ್ತಿದ್ದೀನಲ್ಲ, ಆ ಥರ ಉಲ್ಟಾ ಹಾಕಬೇಕು. ಅದನ್ನ 1 ನಿಮಿಷ ಮುಚ್ಚಿ ಇಡಬೇಕು. ಮುಚ್ಚಿಟ್ಟ ನಂತರ ಪಡ್ಡು ರೆಡಿಯಾಗಿರುತ್ತೆ. ಆಮೇಲೆ ತೆಗೆದು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಈಗ ರುಚಿಕರವಾದ ಪಡ್ಡು ಸವಿಯಲು ಸಿದ್ಧ. ನೋಡಿ, ಶಿವಮೊಗ್ಗದಲ್ಲಿ ಮಳೆ ಬರ್ತಿದೆ. ಇವಾಗ ಫುಲ್ ಜೋರಾಗಿ ಮಳೆ ಬರ್ತಿದೆ. ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾಂಬಾರು ಮಾಡಬೇಕಂತ ಅಂದ್ಕೊಂಡಿದ್ದೆ. ಅದಕ್ಕೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಬೇಳೆನ 3 ಸಲ ತೊಳೆದು ಇಟ್ಟಿದ್ದೀನಿ ಕುಕ್ಕರಲ್ಲಿ ಹಾಕಿ. ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಆಮೇಲೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಆ ಟೊಮೊಟೊನ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನೂ ಹಾಕ್ತಾಯಿದ್ದೀನಿ. ಹಾಕಿ ಒಂದು 7-8 ಹಸಿಮೆಣ್ಸಿನ್ಕಾಯಿ ಮತ್ತು 1 ಕಪ್ ಬೇಳೆಗೆ 1.5 ಕಪ್ ನೀರು ಹಾಕಿ 4 ವಿಸಿಲ್ ಬರೋವರೆಗೂ ಕುದಿಸ್ಕೋಬೇಕು. ಕುದಿಸ್ಕೊಂಡ ನಂತರ ಆ ಥರ ಬೆಂದಿರಬೇಕು ಬೇಳೆ ಎಲ್ಲ ನುಣ್ಣಗೆ. ಬೆಂದಾದ ನಂತರ ಈ ಥರ ಬೇಳೆ ಗುಂಡು ಅಂತ ಸಿಗುತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲ, ಅದನ್ನು ತೊಗೊಂಡು ಚೆನ್ನಾಗಿ ಅದನ್ನು ಮಸಿಬೇಕು ನುಣ್ಣಗಾಗೋವರೆಗೂ. ಮಿಕ್ಸಿಗಾದರೂ ಹಾಕ್ಕೋಬೋದು, ಮಸಿಯಾದರೂ ಮಸಿಬೋದು. ಈಗ ಗ್ಯಾಸ್ ಆನ್ ಮಾಡಿ ಅದಕ್ಕೆ ಅದ್ರ ಮೇಲೆ ಒಂದು ಬಾಣಲೆ ಇಟ್ಟು ಸಾಸಿವೆ, ಎಣ್ಣೆ ಕಾದಾದ ನಂತರ ಸಾಸಿವೆ, ಜೀರಿಗೆ ಹಾಕಿ ಕರಿಬೇವು ಹಾಕಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸಾಂಬಾರು ಒಗ್ಗರಣೆಗಿದು. ಬಾಡಿಸ್ಕೊಂಡ ನಂತರ ಅದಕ್ಕೆ ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಅಥವಾ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ. ಇದು ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿ. ಇದ್ರ ರೆಸಿಪಿ ಬೇಕಾದ್ರೆ ಕೇಳಿ, ಮತ್ತೊಮ್ಮೆ ಮಾಡಿ ಹಾಕ್ತೀನಿ ವಿಡಿಯೋನ. ಸಾಂಬಾರು ಪುಡಿ 2 ಸ್ಪೂನ್ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅದಾದ ನಂತರ ಆಗಲೇ ಎಲ್ಲ ನುಣ್ಣಗೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬೇಳೆ, ಅದನ್ನೆಲ್ಲ ಇದಕ್ಕೆ ಈ ಒಗ್ಗರಣೆಗೆ ಸುರಿಬೇಕು. ಸುರಿದು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಅದಕ್ಕೆ. ಆಮೇಲೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕಬೇಕು. ಮತ್ತು ಹುಣಸೆಹಣ್ಣು ರಸ ತಗೊಂಡು ಇಟ್ಕೊಂಡಿದ್ದೆ, ಅದನ್ನ ರಸ ಹಾಕಿ ಕುದಿಯೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ನಮ್ಮ ಬಿಸಿ ಸಾಂಬಾರು ರೆಡಿ. ವಿತೌಟ್ ವೆಜಿಟೇಬಲ್ ಹಾಕಿರೋ ಸಾಂಬಾರು. ಈಗ ಒಂದು ಬಾಳೆ ಎಲೆಯಲ್ಲಿ ಉಪ್ಪಿನಕಾಯಿ ಮತ್ತು ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಮತ್ತು ಪೂರಿ ಜೊತೆ ಈ ಸಾಂಬಾರು ತಿಂದರೆ ಅದ್ಭುತವಾಗಿರುತ್ತೆ. ಬಿಸಿ ಅನ್ನದ ಜೊತೆ ಸಾಂಬಾರು, ಉಪ್ಪಿನಕಾಯಿ, ಹಪ್ಪಳ ಮತ್ತು ಮೊಸರು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿರಿ. ಒಂದು ಸಲ ಟ್ರೈ ಮಾಡಿರಿ ಈ ಸಾಂಬಾರನ್ನ. ನಾನು ಇವತ್ತು ಫ್ಲಿಪ್ಕಾರ್ಟಲ್ಲಿ ಪ್ಲಾಜೋ ಪ್ಯಾಂಟ್ ಆರ್ಡ್ರ್ ಮಾಡಿದ್ದೆ. ಅದು ಇವತ್ತು ಬಂತು, ಅದನ್ನು ತೋರಿಸ್ತಾಯಿದ್ದೀನಿ. ಸೂಪರಾಗಿದೆ ಪ್ಯಾಂಟ್ ಮಾತ್ರ. ಕ್ವಾಲಿಟಿ ವೈಸ್ ಸೂಪರಾಗಿದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.